ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕುಟುಂಬ ಹೇಗಿದೆ? ವೀರೇಂದ್ರ ಹೆಗಡೆ ತಂದೆ ಶಾಸಕರಾಗಿದ್ದು ಗೊತ್ತಾ? ಹೆಗಡೆಯವರಿಗೆ ಎಷ್ಟು ಜನ ತಮ್ಮಂದಿರು ತಂಗಿಯರು ಇದ್ದಾರೆ? ವೀರೇಂದ್ರ ಹೆಗಡೆ ಪತ್ನಿ ಮಗಳು ಯಾರು? ಅಳಿಯ ಯಾರು? ಮಗಳು ಏನ್ ಮಾಡ್ತಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿ 1948 ನವೆಂಬರ್ 25ರಂದು ವೀರೇಂದ್ರ ಹೆಗ್ಗಡೆ ಜನಿಸಿದ್ರು. ಬಂಟ್ವಾಳ ಇವರ ಹುಟ್ಟೂರು. ಇವರದ್ದು ತುಳು ಜೈನ ಬಂಟ್ ಸಮುದಾಯ. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರು ಬಂಟ್ವಾಳದಲ್ಲಿ ಅಂದಿನ ಬೋರ್ಡ್ ಶಾಲೆಯಲ್ಲಿ ಮುಗಿಸಿದ್ರು. ನಂತರ ಉಜಿರೆಯ ಸಿದ್ದವನ ಗುರುಕುಲದಲ್ಲಿ ಪ್ರೌಢಶಾಲಾ ಶಿಕ್ಷಣ ಪಡೆದು ಬೆಂಗಳೂರಿಗೆ ಬಂದ್ರು. ಇಲ್ಲಿನ ಸೇಂಟ್ ಜೋಸೆಫ್ ಜೂನಿಯರ್ ಕಾಲೇಜಿನಲ್ಲಿ ಕಾಮರ್ಸ್ ಶಿಕ್ಷಣ ಪಡ್ಕೊಂಡ್ರು. ಪಿಯುಸಿ ಬಳಿಕ ಆರ್ಟ್ಸ್ ವಿಭಾಗ ಆರಿಸಿಕೊಂಡು BA ಪದವಿ ಕಂಪ್ಲೀಟ್ ಮಾಡಿದ್ರು. ಮುಂದೆ ಕಾನೂನು ಶಿಕ್ಷಣ ಪಡೆಯಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಈ ನಡುವೆ ಧರ್ಮಸ್ಥಳ ಧರ್ಮಾಧಿಕಾರಿಯಾಗಿದ್ದ ಅವರ ತಂದೆ ರತ್ನವರ್ಮ ಹೆಗ್ಗಡೆ ಅನಾರೋಗ್ಯಕ್ಕೆ ಗುರಿಯಾಗಿ ವಿಧಿವಶರಾದ್ರು. ಆಗ 20ನೇ ವಯಸ್ಸಿನ ಹುಡುಗ ಆಗಿದ್ದ ವೀರೇಂದ್ರ ಹೆಗ್ಗಡೆಯವರು 1968ರಲ್ಲಿ ಧರ್ಮಸ್ಥಳದ 21ನೇ ಧರ್ಮಾಧಿಕಾರಿಯಾಗಿ ಆಯ್ಕೆಯಾದ್ರು. ಸದ್ಯ ರಾಜ್ಯಸಭೆ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ರತ್ನವರ್ಮ ಹೆಗ್ಗಡೆ ತಂದೆ ವೀರೇಂದ್ರ ಹೆಗ್ಗಡೆ ಅವರ ತಂದೆ ರತ್ನವರ್ಮ ಹೆಗ್ಗಡೆ. ಇವರು ಕೂಡ ಧರ್ಮಸ್ಥಳ ದೇವಸ್ಥಾನದ ಧರ್ಮಾಧಿಕಾರಿಯಾಗಿದ್ರು. ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. 1957ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿಧಾನಸಭೆಗೂ ಆಯ್ಕೆಯಾಗಿದ್ರು. 1968ರಲ್ಲಿ ಇವರು ವಿಧಿವಶರಾಗೋವರೆಗೆ ಧರ್ಮಾಧಿಕಾರಿ ಹುದ್ದೆಯಲ್ಲಿ ಇದ್ರು. ರತ್ನಮ್ಮ ತಾಯಿ ವೀರೇಂದ್ರ ಹೆಗ್ಗಡೆ ತಾಯಿ ರತ್ನಮ್ಮ. ಇವರು ಗೃಹಿಣಿಯಾಗಿದ್ರು. ರತ್ನವರ್ಮ ಹೆಗ್ಗಡೆ ಅವರ ಸಮಾಜಮುಖಿ ಕಾರ್ಯಗಳಿಗೆ ಸಹಕರಿಸುತ್ತಾ ಬಂದಿದ್ರು. ಇವರನ್ನ ಭಕ್ತರು ಮಾತೃಶ್ರೀ ಅಂತಲೇ ಕರೀತಿದ್ರು. ತಮ್ಮ ಮಗ ವೀರೇಂದ್ರ ಹೆಗ್ಗಡೆ ಸಣ್ಣ ವಯಸ್ಸಿಗೆ ಧರ್ಮಾಧಿಕಾರಿಯಾದಾಗ ಇವರಿಗೆ ಬೇಕಾದ ಮಾರ್ಗದರ್ಶನ ನೀಡಿದ್ದು ಕೂಡ ಇದೇ ರತ್ನಮ್ಮ. ಇವರು ಮೂಲತಃ ಮೂಡುಬಿದ್ರೆಯವರಾಗಿದ್ರು. 2003ರಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಆದ್ರೆ 2006ರಲ್ಲಿ ರಸ್ತೆ ಅಪಘಾತವೊಂದರಲ್ಲಿ ಇವರು ವಿಧಿವಶರಾದ್ರು. ಸುರೇಂದ್ರ ಕುಮಾರ್ ತಮ್ಮ ವೀರೇಂದ್ರ ಹೆಗ್ಗಡೆ ಅವರ ತಮ್ಮ ಸುರೇಂದ್ರ ಕುಮಾರ್. ಇವರು ಕೂಡ ಅಣ್ಣ ವೀರೇಂದ್ರ ಹೆಗ್ಗಡೆ ಅವರ ಕೆಲಸ ಕಾರ್ಯಗಳಲ್ಲಿ ನೆರವಾಗ್ತಾ ಬಂದಿದ್ದಾರೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಟ್ರಸ್ಟಿ ಮತ್ತು SDM ಕಾಲೇಜಿನ ಉಪಾಧ್ಯಕ್ಷ ಕೂಡ ಹೌದು. ಇವರು ಅನಿತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. 2020ರಲ್ಲಿ ಯಡಿಯೂರಪ್ಪ CM ಆಗಿದ್ದಾಗ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹರ್ಷೇಂದ್ರ ಕುಮಾರ್ ತಮ್ಮ ಇವರು ವೀರೇಂದ್ರ ಹೆಗ್ಗಡೆ ಅವರ ಮತ್ತೋರ್ವ ತಮ್ಮ. ಸದ್ಯ SDM ಆಯುರ್ವೇದ ಕಾಲೇಜಿನಲ್ಲಿ ಸೆಕ್ರೆಟರಿ ಆಗಿದ್ದಾರೆ. ಧರ್ಮಸ್ಥಳದ ವಿವಿಧ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನ ಹೊಂದಿದ್ದಾರೆ. ಕ್ಷೇತ್ರದಲ್ಲಿ ಅನ್ನದಾನದ ಕಂಪ್ಲೀಟ್ ವ್ಯವಸ್ಥೆಯನ್ನು ಇವರೇ ನೋಡಿಕೊಳ್ತಾರೆ. ಸೌಜನ್ಯ ಕೇಸ್ನಲ್ಲಿ ಇವರ ಮಗ ನಿಶ್ಚಲ್ ಹೆಸರು ಕೇಳಿ ಬಂದಿತ್ತು. ಜೊತೆಗೆ ಇವರು 1979ರಲ್ಲಿ ತಮ್ಮ ಬಳಿ ಜಮೀನು ಇಲ್ಲ ಅಂತ ಹೇಳಿ ಸರ್ಕಾರದಿಂದ ಜಮೀನು ಪಡೆದುಕೊಂಡಿದ್ದರು. ಆದ್ರೆ ಇತ್ತೀಚೆಗೆ 7.5 ಎಕರೆ ಜಮೀನನ್ನು ಹಿಂಪಡೆಯುವಂತೆ ಕೋರ್ಟ್ ಆದೇಶಿಸಿದೆ. ರಾಜೇಂದ್ರ ಕುಮಾರ್ ತಮ್ಮ ವೀರೇಂದ್ರ ಹೆಗ್ಗಡೆಯವರ ಮತ್ತೋರ್ವ ತಮ್ಮ ಈ ರಾಜೇಂದ್ರ ಕುಮಾರ್. ಇವರು SDM ಕಾಲೇಜಿನ ಮೆಂಬರ್ ಆಗಿದ್ದಾರೆ. ಇವರು ಹೆಚ್ಚು ಸುದ್ದಿಯಲ್ಲಿ ಇರೋದಿಲ್ಲ. ಇವರಿಗೂ ಮದುವೆಯಾಗಿ ಮಕ್ಕಳಿದ್ದಾರೆ. ಆದ್ರೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಪದ್ಮಲತಾ ತಂಗಿ ವೀರೇಂದ್ರ ಹೆಗ್ಗಡೆ ಅವರ ತಂಗಿ ಪದ್ಮಲತಾ. ಇವರು ನಿರಂಜನ್ ಅನ್ನೋರನ್ನ ಮದುವೆ ಆಗಿದ್ದು ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ. ಜೊತೆಗೆ SDM ಕಾಲೇಜಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಹೇಮಾವತಿ ಪತ್ನಿ ಇವರನ್ನು ಹೇಮಾವತಿ ಹೆಗ್ಗಡತಿ ಅಂತಲೇ ಕರೆಯಲಾಗುತ್ತೆ. ಹೆಗ್ಗಡೆಯವರು ತುಂಬಾ ವಯಸ್ಸಿನವರೆಗೆ ಮದುವೆ ಆಗಿರ್ಲಿಲ್ಲ. ದೇವಸ್ಥಾನದ ಕೆಲಸಗಳಲ್ಲೇ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ರು. ಆಗ ಒಂದಿನ ವೀರೇಂದ್ರ ಹೆಗ್ಗಡೆ ಅವರ ಅಮ್ಮ ಮದುವೆಗೆ ಒತ್ತಾಯಿಸಿದ್ರು. ಹೆಗಡೆಯವರ ಮಾವನ ಮಗಳ ಜೊತೆಯಲ್ಲೇ ಅರೇಂಜ್ ಮ್ಯಾರೇಜ್ ನಡೀತು. ಹೇಮಾವತಿ ಅವರಿಗೆ ಮಂಗಳೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಇವರನ್ನು ಕೂಡ ಭಕ್ತರು ಮಾತೃಶ್ರೀ ಅಂತಲೇ ಕರೀತಾರೆ. ಶ್ರದ್ಧಾ ಮಗಳು ವೀರೇಂದ್ರ ಹೆಗ್ಗಡೆ ಮತ್ತು ಹೇಮಾವತಿ ದಂಪತಿಯ ಒಬ್ಬರೇ ಮಗಳು ಶ್ರದ್ಧಾ. ಇವರು ಸೈಕಾಲಜಿಯಲ್ಲಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಮೊದಲಿಗೆ ಸಮಾಜ ಸೇವೆಯಲ್ಲಿ ಬ್ಯುಸಿಯಾಗಿದ್ದ ಇವರು ಈಗ ಕ್ಷೇಮವನ ಅನ್ನೋ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಸೆಂಟರ್ ನಡೆಸ್ತಿದ್ದಾರೆ.
ಇದು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಡಿಯಲ್ಲೇ ಬರುತ್ತೆ. ಇವರು ತುಮಕೂರು ಮೂಲದ ಅಮಿತ್ ಕುಮಾರ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ತುಳು ಇವರ ಮಾತೃಭಾಷೆ ಆದ್ರೂ ಕೂಡ ಕನ್ನಡಿಗರ ಮನೆ ಸೊಸೆಯಾಗಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅಳಿಯ ಅಮಿತ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಶ್ರದ್ಧಾ ಮತ್ತು ಅಮಿತ್ ದಂಪತಿಗೆ ಮಾನ್ಯ ಅನ್ನೋ ಮಗಳಿದ್ದಾರೆ. ಫ್ರೆಂಡ್ಸ್, ಒಟ್ನಲ್ಲಿ ವೀರೇಂದ್ರ ಹೆಗ್ಗಡೆ ಅವರದ್ದು ದೊಡ್ಡ ಕುಟುಂಬವಾಗಿದೆ. ತಂಗಿ ಮತ್ತು ಕೆಲ ತಮ್ಮಂದಿರು ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ. ಆದ್ರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಂದಿಗೆ ಕನೆಕ್ಟ್ ಆಗಿದ್ದಾರೆ. ಇವರ ಕುಟುಂಬದ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.